ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ನೀವೆಲ್ಲ? ನಾನಂತೂ ತುಂಬಾನೇ ಚೆನ್ನಾಗಿದ್ದೇನೆ. ಸೊ ನೀವು ಕೂಡ ನನ್ನ ಹಾಗೆ ತುಂಬಾನೇ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ನಾವಿಲ್ಲಿ ಮೀನು ತಗೊಂಡು ಬಂದಿದ್ದೇವೆ. ಸೊ ನಾನು ನಿಮಗೆ ತೋರಿಸುವ ಅಂತಿದ್ದೇನೆ ಮೀನು ಯಾವ ರೀತಿ ಟೈಪ್ ಇದು ಮೀನು ಅಂತೇಳಿ. ಇದು ನೋಡಿ, ನಂಗ್ ಅಂತ ಹೇಳ್ತಾರೆ. ಓಕೆ, ಎಷ್ಟು ದೊಡ್ಡದಾಗಿದೆ ಅಲ್ವಾ? ಈ ತರದ 2 ಮೀನು ತಗೊಂಡು ಬಂದಿದ್ದೇವೆ. ಇದು ಸಾಂಬಾರಿಗೆಲ್ಲ ಒಳ್ಳೆ ಆಗೋದಿಲ್ಲ, ಇದು ಫ್ರೈಗೆಲ್ಲ ಆದ್ರೆ ಮಾತ್ರ ತುಂಬಾನೇ ಚೆನ್ನಾಗಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾನೇ ದೊಡ್ಡದಿದೆ. ನಾನು ಇದನ್ನು ಫ್ರೈ ಮಾಡುವ ಅಂತಿದ್ದೇನೆ. ಸೊ ಅದೇ ರೀತಿ ಮದಿಮಲ್ ಮೀನು ತಗೊಂಡು ಬಂದಿದ್ದೇವೆ. ಮದಿಮಲ್ ಮೀನು, ಈಗ ಮದಿಮಲ್ ಅಂತ ತುಳು ಭಾಷೆಯಲ್ಲಿ ಮದಿಮಲ್ ಅಂತ ಹೇಳಿದ್ರೆ ಮದುಮಗಳು ಅಂತ, ಮದಿಮಲ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಮದುಮಗಳು ಅಂತ ಅರ್ಥ. ಅಂದ್ರೆ ಮದಿಮಲ್ ಮೀನು ಅಂತ ಹೇಳ್ತಾರೆ ತುಳು ಭಾಷೆಯಲ್ಲಿ. ಆದ್ರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಏನಂತ ಹೇಳ್ತಾರೆ? ಮದುಮಗಳು ಮೀನು ಅಂತ. ನಗು ಬರುತ್ತೆ ಅಲ್ವಾ? ಮದುಮಗಳು ಮೀನು ಅಂತ ಹೇಳಿದ್ರೆ ಅದೇ ಮೀನು. ಪೀಸ್ ಮಾಡಿ ತಂದಿದ್ದೇವೆ ನೋಡಿ, ಚಿಕ್ಕ ಚಿಕ್ಕ ಪೀಸ್. ಮಗು ಬಿಡುದಿಲ್ಲ. ಇದು ಬಾಲ, ಇದು ಅದರ ತಲೆ, ಒಂಥರ ಕೆಂಪು ಕಲರ್ ಇರ್ತದೆ, ಕೆಂಪು. ಓಕೆ, ಈ ರೀತಿಯಾಗಿ ನಾನಿಲ್ಲಿ ಇದನ್ನು ಇವತ್ತು ಫ್ರೈ ಮಾಡುವಂತಿದ್ದೇನೆ. ಇದು ಸಾಂಬಾರೆಲ್ಲ ಮಾಡೋದಂದ್ರೆ ಅಷ್ಟೇನು ಒಳ್ಳೇದಾಗುದಿಲ್ಲ ಅಂತ ಹೇಳಿದ್ರೆ, ಬೇಗ ಇದು ಬೇಯುತ್ತೆ. ಇದು ಒಂಥರ ಪುಡಿ ಪುಡಿ ಆಗುತ್ತೆ. ಓಕೆ, ನನ್ನ ಮಗು ಬಿಡುದಿಲ್ಲ, ಮೀನೆಲ್ಲ ಆಟಾಡ್ತಿದ್ದೇನೆ. ಮಗುವನ್ನೆಲ್ಲ ಸ್ನಾನ ಮಾಡಿಸ್ಬೇಕು ಮೀನೆಲ್ಲ ಮುಟ್ಟಿದ್ರೆ. ಮಗುವಿಗೆ ತುಂಬ ಜ್ವರ. ಸೊ ನಾನು ಯಾವುದೆಲ್ಲ ಮದ್ದನ್ನೆಲ್ಲ ಬಳಸ್ತೇನೆ, ಯಾವ ಡಾಕ್ಟರ್ ಹತ್ರ ಎಲ್ಲ ವಿಸಿಟ್ ಮಾಡಿದ್ದೇನೆ ಎಲ್ಲ ನಾನು ನಿಮಗೆ ತಿಳಿಸ್ತೇನೆ. ತುಂಬ ಅಂದರೆ ತುಂಬ ಜ್ವರ. ನೋಡಿ, ಕೈಯಲ್ಲಿ ಇಟ್ಕೊಂಡೇ ಮದ್ದನ್ನು ಬಂದಿದ್ದಾನೆ. ಇಲ್ಲಿ ನಾನು ಫಿಶ್ ಫ್ರೈಗೆ ಏನು ಬಳಸಲಿಲ್ಲ, ಜಸ್ಟ್ ಫಿಶ್ ಫ್ರೈ ಪುಡಿ ಉಂಟಲ್ಲ, ಇದು ಮಾತ್ರ ಬಳಸ್ತೇನೆ. ಓಕೆ, ಬರೀ ಇದು ಮಾತ್ರ ಬಳಸ್ತೇನೆ ನಾನು. ಇದು ಹಾಕಿ ಫಿಶ್ಗೆ ಮಿಕ್ಸ್ ಮಾಡೋದಷ್ಟೇ. ಇದು ನಾನು ಇವಾಗ ತೆಗೆಯುವುದಿಲ್ಲ, ಮಗು ಎಲ್ಲ ಮುಟ್ಟಿದ್ರೆ ತುಂಬ ಕಷ್ಟ ಆಗ್ತದೆ ಅಂತ ಹೇಳಿದರೆ, ಮಗುವಿಗೆ ಕಣ್ಣಿಗೆಲ್ಲ ಉಚ್ಕೊಳ್ತಾರಲ್ಲ ಮಕ್ಕಳು, ಅದಕ್ಕೋಸ್ಕರ. ಓಕೆ, ನಾನು ಫಿಶ್ ಫ್ರೈ ಹೇಗೆ ಮಾಡೋದು ತೋರಿಸ್ಕೊಡ್ತೇನೆ. ಮಂಗಳೂರು ಅಂತ ಹೇಳಿದರೆ ಮೀನು ಅಂತ ಅರ್ಥ. ಮೀನು ಅಂದರೆ ಮಂಗಳೂರು, ಹೌದಲ್ವಾ? ನಿಜ ಅಲ್ವಾ? ಖುಷಿ ಆಗ್ತಿದೆಯಾ? ಓಕೆ, ನೋಡಿ ಮದಿಮಲ್ ಮೀನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಕಣ್ಣೆಲ್ಲ ನೋಡಿ ಯಾವ ರೀತಿ ಹೊಳಿತದೆ ಅಂತೇಳಿ. ಇದು ನಂಗು ಮೀನು. ಇದಕ್ಕೆ ಕನ್ನಡದಲ್ಲೆಲ್ಲ ಏನು ಹೇಳ್ತಾರಂತೆ ನಿಜವಾಗ್ಲೂ ಗೊತ್ತಿಲ್ಲ. ಜೊತೆಗೆ ಮೀನಿನ ಮೊಟ್ಟೆ ಕೂಡ ತೊಗೊಂಡು ಬಂದಿದ್ದಾರೆ. ಇಷ್ಟು ಇದು ಬೂತಾಯಿ ಮೀನರದ್ದು ಮೊಟ್ಟೆ. ಓಕೆ, ಬೂತಾಯಿ ಮೀನು ಮೊಟ್ಟೆದು ನಾನೊಂದು ಗಸಿ ಟೈಪ್ ಮಾಡ್ತೇನೆ. ನೆಕ್ಸ್ಟ್ ಇದು ಮದಿಮಲ್ ಮೀನು ಮತ್ತು ಇದು ಫ್ರೈ ಮಾಡ್ತೇವೆ. ಇದೇನು ಸಾಂಬಾರು ಮಾಡೋದಿಲ್ಲ, ಜಸ್ಟ್ ನಾನು ಮಸಾಲ ಪುಡಿ ಮಾತ್ರ ಬಳಸೋದು. ಇಲ್ಲೇ ನಾನು ಇದು ನಂಗು ಮೀನನ್ನು 2 ಕಟ್ ಮಾಡಿದ್ದೇನೆ. ತುಂಬ ದೊಡ್ಡ ಇತ್ತಲ್ಲ, ತವಾದಲ್ಲೆಲ್ಲ ಹಾಕಲಿಕ್ಕೆ ಕಷ್ಟ ಅಂತೇಳಿ ಇಷ್ಟೇ. ಇದನ್ನು ಇದಕ್ಕೆ ಮಸಾಲ ಹಚ್ಚೋದು ಅಷ್ಟೇ. ಮತ್ತು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದಿಲ್ಲ ನಾನಿಲ್ಲಿ, ಇದು ತವಾ ಫ್ರೈ ಮಾಡೋದು ಅಷ್ಟೇ. ಇಷ್ಟೇ ನೋಡಿ, ಎಷ್ಟು ಸುಲಭ ಮೀನು ಫ್ರೈ. ಹೀಗೆ ಎಲ್ಲದಕ್ಕೆ ಹಚ್ಚಿದರೆ ಆಯಿತು ನೋಡಿ. ಇಷ್ಟೇ ಎಲ್ಲದಕ್ಕೆ ಹಚ್ಚಿದ್ರೆ ಆಯಿತು ನೋಡಿ. ಎಲ್ಲದಕ್ಕೆ ಮಸಾಲ ಹಾಕಿದೆ, ಮತ್ತು ಇದನ್ನು ಫ್ರೈ ಮಾಡಿದರೆ ಆಯಿತು ಅಷ್ಟೇ. ಓಕೆ, ಮೀನಿನ ಮೊಟ್ಟೆದ್ದು ನಾನು ನಿಮಗೆ ತೋರಿಸ್ತೇನೆ ವೀಡಿಯೋಸು. ಇವಾಗ ನನ್ನ ಮಗುವನ್ನು ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಮಗುವಿಗೆ ತುಂಬ ಜ್ವರ ಇದೆ, ಅದಕ್ಕೋಸ್ಕರ ನಾನು ಕರ್ಕೊಂಡು ಹೋಗಬೇಕು ಅಂತಿದ್ದೇನೆ. ಹಾಗೆ ನಾನು ಬಂದ ಮೇಲೆ ನಾನು ಮಾಡ್ತೇನೆ ವೀಡಿಯೋ. ಓಕೆ, ಸಂಡೇ ಆದಿತ್ಯವಾರ ನನ್ನ ಹಸ್ಬೆಂಡ್ ನನ್ನ ಮಗು ಇದು ತಲೆ ಕೂದಲನ್ನು ಕಟ್ ಮಾಡ್ತಾ ಇದ್ದಾರೆ. ಹೇಗೆ ಕಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿ ಕತ್ತರಿಸಿದಾಗೆ ಕಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಶಾಪಿಗೆ ಹೋಗ್ಬೋದಿತ್ತು, ಆದರೂ ಸುಮ್ಮನೆ ಮನೆಯಲ್ಲೇ ಮಾಡೋಣ ಅಂತೇಳಿ ಮಾಡಿದ್ದು. ಇವತ್ತಿನಿಂದಲೇ ಸ್ಟಾರ್ಟ್ ಆಗಿದೆ ಮಗುವಿಗೆ ಜ್ವರ, ತುಂಬ ಜ್ವರ. ಮದ್ದೆಲ್ಲ ಕೊಟ್ವಿ, ತಲೆ ಕೂದಲೆಲ್ಲ ಜಾಸ್ತಿ ಇರೋದ್ರಿಂದ ಜ್ವರ ಬರ್ಬೋದು ಅಂತ ಒಂದು ತಲೆಯಲ್ಲಿ ಓಡಿತ್ತು. ಅದಕ್ಕೋಸ್ಕರ ಒಂದು ಹೊಸತ್ತು ಕತ್ತರಿ ತಂದು ಸುಮ್ಮನೆ ಹೀಗೇನೆ ಕಟ್ಟಿಂಗ್ ಮಾಡ್ತಾ ಇದ್ದೇವೆ. ಕತ್ತರಿಗೆ ಮಗು ಕತ್ತರಿ ಕೊಡಬೇಕು ಅಂತ ಕೂಗ್ತಾ ಇದ್ದೇನೆ, ಹಾಗೆ ಕಟ್ಟಿಂಗ್ ಮಾಡಲಿಕ್ಕೆ ಸರಿಯಾಗಿ ಬಿಡ್ತಾ ಇಲ್ಲ ನೋಡಿ. ನೆಕ್ಕಿಡ್
ಬಳಸುವಂಥದ್ದು ಮ್ಯಾನ್ಯುವಲ್ ವಾಷಿಂಗ್ ಮಿಷಿನ್. ಸೊ ನೋಡಿ ಎಲ್ಲ ಕಪ್ಪಾಗಿದೆ ಮಳೆಗಾಲದಲ್ಲಿ. ಗ್ಯಾಸ್ ಸ್ಟವ್ ಎಲ್ಲ ಹೊರಗಿಟ್ಟಿದ್ದೇವೆ ಮನೆಯಿಂದ. ಇದು ನಮ್ಮದು ಚಪ್ಪಳಿದು ಸ್ಟ್ಯಾಂಡ್, ಇದು ಟೈಲರಿಂಗ್ ಮಿಷಿನ್. ನಾವಿವಾಗ ಹಾಸ್ಪಿಟಲ್ಗೆ ಹೊರಟ್ವಿ. ಯಾಕಂತ ಹೇಳಿದರೆ ಮಗುವಿಗೆ ತುಂಬಾ ಜ್ವರ ಇದೆ, ಅದಕ್ಕೋಸ್ಕರ ನಾವು ಹಾಸ್ಪಿಟಲ್ಗೆ ಹೊರಟದ್ದು. ನಾವು 2 ವೀಲರಲ್ಲಿ ಹೋಗೋದು. ಎಲ್ಲಿಗೆ ಹೋಗೋದು ಅಂತ ನಾನು ನಿಮಗೆ ತಿಳಿಸ್ತೇನೆ. ಓಕೆ, ಯಾವ ಹಾಸ್ಪಿಟಲ್ಗೆ ಹೋಗ್ತೇವೆ ಮತ್ತು ಏನೆಲ್ಲ ಮದ್ದು ಕೊಡ್ತಾರೆ. ಇದಕ್ಕಿಂತ ಮೊದಲು 1 ವಾರದ ಮೊದಲು ಸಹ ಬಂದಿತ್ತು, ಹಾಗೆ ಯಾವ ಮದ್ದು ಕೊಟ್ಟಿದ್ದೇನೆ ಅಂತೇಳಿ ನಿಮಗೆ ತಿಳಿಸ್ತೇನೆ. ಓಕೆ, ಮಗುವಿಗೆ ಫುಲ್ಲು ಜ್ವರ ಆಯಿತಾ. ಜ್ವರ ಅಂಥೇಳಿದರೆ ಜ್ವರ ಎಷ್ಟು ಸಫರ್ ಆಗಿದ್ದಾನೆ ನೋಡಿ. 2 ವರ್ಷದ ಮಗು ಅಂತ ಹೇಳ್ತಾರ, ಏನಿಲ್ಲ ಪಾಪ. ತುಂಬ ಆ್ಯಕ್ಟಿವ್ ಇದ್ದ, ಇವಾಗ ತುಂಬಾ ಡಲ್ ಆಗಿ ಹೋಗಿದ್ದಾನೆ ಪಾಪ. ಹಾಗೆ ಡಾಕ್ಟರ್ ರವಿಕಿರಣ್ ನೋಡಿ, ಚಿಲ್ಡ್ರನ್ಸ್ ಕ್ಲಿನಿಕ್ ತೊಕ್ಕೊಟ್ಟಲ್ಲಿ ಹಸ್ಬೆಂಡ್ ಮಗುವನ್ನು ಎತ್ತಿಕೊಂಡು ಹೋಗ್ತಾ ಇದ್ದಾರೆ. ನಾನು ಮತ್ತೆ ಹಿಂದ್ಗಡೆಯಿಂದ ಹೋದೆ. ವಿದ್ಯಾ ಅಂತೇಳಿ ಇದೆಲ್ಲ ಐಟಮ್ ಸಿಗೋದೆಲ್ಲ ಅಂಗಡಿ ಇದೆ, ಮತ್ತು ಒಂದು ಜ್ಯುವೆಲ್ಲರಿ ಇದೆ ಇಲ್ಲಿ, ಕಾವ್ಯ ಜ್ಯುವೆಲ್ಲರಿ. ಇದು ನಾನು ನೆಕ್ಸ್ಟ್ ಹತ್ತಿಕೊಂಡು ಹೋದೆ. ಈ ರೀತಿಯಾಗಿ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದು ವಿಡಿಯೋ ಮಾಡಿದೆ, ತೊಕ್ಕೊಟ್ಟು. ಓಕೆ, ನಾನು ಚಿಕ್ಕದಾದ ವಿಡಿಯೋ ಮಾಡಿದ್ದು ಡಾಕ್ಟ್ರಿದ್ದು, ಚಿಕ್ಕದು. ನಾನು 2 ಮೀನು ಫ್ರೈ ಮಾಡ್ತಾ ಇದ್ದೇನೆ. ಇದು ನನಗೆ ಮಾತ್ರ. ಮಗು ಮಲಗಿದ ಪಾಪ ಹಾಸ್ಪಿಟಲಿಂದ ಬಂದು ಏನು ಊಟನೇ ಮಾಡಲಿಲ್ಲ. ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ, ಅದಕ್ಕೋಸ್ಕರ ನಾನಿಲ್ಲಿ 2 ಫ್ರೈ ಮಾಡ್ತಾ ಇದ್ದೇನೆ. ಕೋಳಿ ಸಾಂಬಾರಿದೆ. ಸೊ ಅದಕ್ಕೆ ನಾನು ಒಂದು ಮೊಟ್ಟೆಯನ್ನು ಹಾಕಿದ್ದೆ, ಅಂದರೆ ಇಡೀ ಮೊಟ್ಟೆಯನ್ನು ಬೇಯಿಸ್ಲಿಕ್ಕೆ ಹಾಕಿದೆ. ಅದು ಸ್ವಲ್ಪ ಒಡೆದು ಆ ರೀತಿ ಒಡೆದಿಲ್ಲ, ಅದರಲ್ಲಿ ಮಸಾಲ ಇದಾಗಿದೆ ಅಷ್ಟೇ. ಕೋಳಿ ಸಾಂಬಾರು, ಮೀನು ಫ್ರೈ, ಊಟ ಮಾಡೋದು ಈಗ ಮಧ್ಯಾಹ್ನ. ಪಾಪ ನನ್ನ ಮಗು ಮಲಗಿದ್ದಾನೆ. ಮಗು ಊಟನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ ಪಾಪ, ಸುಮ್ಮನೆ ಮಲಗಿದ್ದ. ನಾವು ಹಾಸ್ಪಿಟಲ್ಗೆ ಹೋದ್ವಲ್ಲ, ಹೋಗಿ ರಿಟರ್ನ್ ಬರುವಾಗ ಮಲಗಿದ ಪಾಪ. ಬೇಜಾರು ಆಗ್ತಿದೆ. ಏನಂದರೆ ಏನೂ ಇಲ್ಲ. ಮಗು ತುಂಬ ಅಂದರೆ ತುಂಬ ಸಪೂರಿದ್ದಾನೆ, ವೀಕ್ ಆಗಿದ್ದಾನೆ. ನೋಡಿದ್ರೇ ಬೇಜಾರು ಅನಿಸುತ್ತೆ. ಹೇಗೆ ಊಟ ಮಾಡಿಸೋದು, ಏನು ಕೊಡೋದು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗೋದಿಲ್ಲ. ನಾರ್ಮಲಾಗಿ ನನಗೆ ನಿಜವಾಗಿ 1 ಫ್ರೈ ಸಾಕಿತ್ತು. ಆದರೆ ನಾನು ನನ್ನ ಗಂಡನ ಮೇಲಿನ ಕೋಪದಿಂದ 2 ಫ್ರೈ ಮಾಡ್ಕೊಂಡು ಊಟ ಮಾಡ್ತಿದ್ದೇನೆ. ಯಾಕಂತ ಹೇಳಿದರೆ ನನ್ನ ಗಂಡ ಅವರ ಫ್ರೆಂಡ್ಸ್ ಜೊತೆಗೆ ಹೋದರು ಆಯಿತಾ. ಏನು ಪಾರ್ಟಿ ಮಾಡಲಿಕ್ಕೆ ಏನು ನನಗಂತೂ ಗೊತ್ತಿಲ್ಲ, ಹೋಗಿದ್ದಾರೆ. ಅದಕ್ಕೆ ನಾನು ಬೆಚ್ಚದಲ್ಲಿ ಕೋಪ ಆಗಿ 2 ಮೀನು ಫ್ರೈ ಮಾಡಿದ್ದೇನೆ, ಗೊತ್ತಾಯಿತು. ಒಬ್ಬಳೆ ತಿನ್ನೋದು ಮೊಟ್ಟೆ, ಮಗುವಿಗೆ ಬೇರೆ ಇದೆ ಫ್ರೈ. ಅವನು ಎದ್ದ ಮೇಲೆ ನಾನು ಮಾಡ್ತೇನೆ, ಅವನು ಆಲ್ರೆಡಿ ಮಲಗಿದ್ದಾನೆ. ಮೊಟ್ಟೆ ಇದು ನಿನ್ನೆದ್ದು, ಮತ್ತು ಕೋಳಿ ಸಾಂಬಾರು, ಉಪ್ಪಿನಕಾಯಿ, ಇಷ್ಟರಲ್ಲಿ ನಾನು ಊಟ ಮಾಡ್ತೇನೆ. ನನ್ನ ಹಸ್ಬೆಂಡ್ ಹೇಳಿದ್ರು, ಏನು 2 ಫ್ರೈ ಮಾಡಿದ್ಯಾ? ನಾನಾದರೆ ಒಂದೇ ನಂಗು ಫ್ರೈಯಲ್ಲಿ ಊಟ ಮಾಡ್ತಿದ್ದೆ ಅಂತ. ನಾನು ಹೇಳಿದೆ, ನಾನು 2 ಅಲ್ಲ 10 ತಿಂತೇನೆ ಅಂತ ಹೇಳಿ ಕೋಪದಲ್ಲಿ ಕಲಿಸಿಕೊಟ್ಟಿದ್ದೇನೆ. ಓಕೆ, ಹಾಯ್, ಗುಡ್ ಆಫ್ಟರ್ನೂನ್. ನಾವು ಹಾಸ್ಪಿಟಲ್ಗೆ ಹೋಗಿ ಬಂದೆ ನಾನು. ಹಾಸ್ಪಿಟಲಲ್ಲಿ ಅಂತ ಹೇಳಿದರೆ ನಾವು 1 ವಾರದ ಮೊದಲು ಆಲ್ರೆಡಿ ನಾವು ಮದ್ದು ತಂದಿದ್ವಿ ಮಗುವಿಗೆ. ಅದಕ್ಕೋಸ್ಕರ ಅವರು ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದರು. ಮತ್ತು ಜ್ವರ ಗಡಿ ಬರ್ತಾ ಇರ್ತದೆ ಅಂತ ಹೇಳಿದರು. ಅದು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು, ಮತ್ತೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ನನ್ನ ಹಸ್ಬೆಂಡ್ ಏನು ಮಾಡಿದ್ದಾರೆ ಗೊತ್ತಾ, ಆ್ಯಂಟಿಬಯೋಟಿಕ್ಸ್ ಅಂತ ಹೇಳ್ತಾರಲ್ಲ, ಅದು ಏನಂತೇಳಿ ಇನ್ನೊಂದು ತಂದಿದ್ದಾರೆ. ಡಾಕ್ಟ್ರ್ ಹೇಳಿದಲ್ಲ, ಬೇರೆನೇ ತಂದಿದ್ದಾರೆ, ಅದು ಕೊಟ್ಟಿದ್ದಾರೆ. ಅದಕ್ಕೆ ಡಾಕ್ಟ್ರ್ ಹೇಳಿದರು, ಆ ಥರ ನಿಮಗೆ ಬೇಕಾದಾಗೆ ನೀವೆಲ್ಲ ಕೊಡಬಾರ್ದು ಅಂತ. ನಾನು ಹೇಳಿದ್ದೆ ಹಸ್ಬೆಂಡಿಗೆ, ಅದು ಒಳ್ಳೆಯದಲ್ಲ ಅಂತ. ಡಾಕ್ಟ್ರ್ ಏನು ಹೇಳಿದ್ರು ಅಂತ ಹೇಳಿದರೆ, ಅದು ಮಗುವಿಗೆ ಜ್ವರವನ್ನು ಏನಾದರೂ ರೋಗ ಎಲ್ಲ ಬರುತ್ತಲ್ಲ, ಅದನ್ನು ನಿರೋಧಿಸುವ ಶಕ್ತಿ ಉಂಟಲ್ಲ ಬಾಡಿಯಲ್ಲಿ, ಅದು ಸಹ ಕಡಿಮೆ ಮಾಡುತ್ತೆ ಅಂತ ಅದು. ಓಕೆ, ಆ ಥರ ಎಲ್ಲ ಹೇಳಿದರು. ಕೇಳುವುದೇ ಇಲ್ಲ ಗೊತ್ತಾ. ನನ್ನ ಅಕ್ಕನ ಮಕ್ಕಳು ಉಂಟಲ್ಲ, ಬೇಸಿಗೆ ಕಾಲದಲ್ಲಿ ಗಿಡ ನೆಟ್ಟಿದ್ರು. ನಾನು ನಿಮಗೆ ಆಲ್ರೆಡಿ ತೋರಿಸಿದೆ ಇದಕ್ಕಿಂತ ಮೊದಲು ವಿಡಿಯೋದಲ್ಲೆಲ್ಲ. ಅದು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ತೋರಿಸ್ತೀನಿ ಬನ್ನಿ ನೋಡುವ. ನೋಡಿ ಪಾಪ, ಅವರು ನೆಟ್ಟಿರುವಂಥದ್ದು ಅಲಸಂದೆ ಗಿಡ. ಇದರಲ್ಲಿ ಅಲಸಂದೆ ಕೂಡ ಆಗಿದೆ, ಗೊತ್ತಾಯ್ತಾ. ರಜೆಯಲ್ಲಿ ಇಲ್ಲಿಗೆ ಬಂದಿದ್ರಲ್ಲ ಬೇಸಿಗೆ ಕಾಲದಲ್ಲಿ, ಆವಾಗ ನೆಟ್ಟಿರುವಂಥದ್ದು ಮೇಲ್ಗಡೆ ಗಿಡ. ಅದರಲ್ಲಿ ಹುಲ್ಲೆಲ್ಲ ಬಂದಿದೆ. ನಾನು ಅದು ಕ್ಲೀನ್ ಮಾಡಲಿಕ್ಕೆ ನಮ್ಮ ಮೇಲೆ ಬರಲೇ ಇಲ್ಲ, ಕಡಿಮೆ. ಅಲಸಂದೆ ಹೊರಗಡೆ ಇದಾಗ್ತಾ ಇತ್ತು ಗೊತ್ತಾ, ನೇತಾಡ್ತಾ ಇತ್ತು. ಅಂದರೆ ಇಲ್ಲಿ ನೋಡಿ, ಬಳ್ಳಿ ಈ ರೀತಿಯಾಗಿ ಹೋಗಿದೆ ನೋಡಿ, ಅದರಲ್ಲಿ ಒಂದು ಅಲಸಂದೆ ಆಗಿದೆ ದೊಡ್ಡದು. ಹಾಗೆ ನನಗೆ ಗೊತ್ತಾಯಿತು, ಓಕೆ ಇದು ಗಿಡ ದೊಡ್ಡದಾಗಿದೆ ಅಂತೇಳಿ. ನಾನು ಬರಲಿಲ್ಲ ಮೇಲ್ಗಡೆ, ಅಂದರೆ ಮಳೆ ಅಲ್ಲ, ಫುಲ್ ಹೆವಿ ಮಳೆ ಹೆವಿ ಅಂದರೆ ಹೆವಿ ಇದೆ, ಜೋರಾಗಿ ಮಳೆ ಬರ್ತಾ ಇರುತ್ತೆ. ಅದಕ್ಕೆ ನಾನು ಹೊರಗಡೆ ಅಷ್ಟು ಬರಲೇ ಇಲ್ಲ. ಮತ್ತು ಮಗುವಿಗೆ ಸಹ ಗಡಿ ಜ್ವರ ಬರ್ತಾ ಇರುತ್ತೆ, ಅದಕ್ಕೋಸ್ಕರ ನಾನು ಬರಲೇ ಇಲ್ಲ.
ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಅಲಸಂಡೆ ಎಲ್ಲ ಬಂದಿದೆ. ಒಂದು ತಿಂದಿದ ಅಂತ ಪಕ್ಷಿ ಏನಾದರೂ ತಿಂದಿರ್ಬೋದು, ಅದು ಒಣಗಿ ಹೋಗಿದೆ. ಏನು ಅಷ್ಟಾಗೋದಿಲ್ಲ, ಕಡಿಮೆ. ಪಾಪ ಅಕ್ಕನ ಮಗು ನೆಟ್ಟಿರುವಂಥದ್ದು. ಖುಷಿ ಆಯಿತು ನೋಡಿ. ತುಂಬೆ ಗಿಡ ಸಹ ಇದೆ. ತುಂಬೆ ಗಿಡ ಇದ್ರದ್ದು ಉಪಯೋಗ ನಾನು ನೆಕ್ಸ್ಟ್ ಟೈಮ್ ಹೇಳ್ತೇನೆ ಇದರ ಬಗ್ಗೆ. ಇದು ಎಲ್ಲ ಕಫ ಕೆಮ್ಮು ಎಲ್ಲ ಆದಾಗ ಇದನ್ನೆಲ್ಲ ಬಳಸ್ತಾರೆ. ಚೆನ್ನಾಗಿ ಬಂದಿದೆ. ಇದೊಂದು ವೇಸ್ಟ್ ಗಿಡ, ಹಳೆ ಎಂತ ಹೇಳ್ತಾರೆ, ಕಾಡು ಗಿಡ ತೆಗೆದು ಬಿಸಾಡಿದೆ. ಓಕೆ, ಇದು ಆಲ್ವೇರಾ ನೋಡಿ. ಆಲ್ವೇರಾ ಚಿಕ್ಕ ಚಿಕ್ಕ ಗಿಡ ನೆಟ್ಟದ್ದು ನಾನು, ತುಂಬ ಚೆನ್ನಾಗಿ ಬಂದಿದೆ. ಪಾಪ ಗಿಡಕ್ಕೆ ಪಾಪ ಅನಿಸುತ್ತೆ ಗಿಡ ನನಗೆ. ನನ್ನನ್ನು ಸಹ ಪ್ರೀತಿಸ್ತಾ ಇದೆ ಎಲ್ಲ ಗಿಡ. ಇಲ್ಲಿ ನೋಡಿ, ಇಲ್ಲಿ ಸಹ ಒಳ್ಳೆ ಬಂದಿದೆ. ಇಲ್ಲಿ ತುಂಬೆ ಗಿಡ ಆಗಿದೆ. ಖುಷಿ ಆಗ್ತಿದೆ ನನಗೆ, ತುಂಬಾ ಖುಷಿ ಆಯಿತು. ಬೆಂಡೆಕಾಯಿ ಗಿಡ ಮಾತ್ರ ಸೊಟ್ಟುಗಟ್ಟಿ ಹೋಗಿದೆ. ಅದು ನೋಡಿ ಏನು ಚಿಕ್ಕದಾಗಿ ಇದೆ. ಇರಲಿ, ಅಷ್ಟಾದರೂ ಬಂದಿದೆ ಅಂತೇಳಿ ಒಂದು ಖುಷಿ ಪಡ್ತೇನೆ. ಓಕೆ, ನೋಡಿದ್ರಲ್ಲ, ನಾವು ಏನು ಚಿಕ್ಕ ಚಿಕ್ಕದು ಗಿಡ ನೆಟ್ಟಿದ್ವಿ ನೋಡಿ, ಅದೆಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೆಲ್ಲ ದೇವರ ಗಿಫ್ಟ್. ಯಾಕಂತ ಹೇಳಿದರೆ ನಾವೇನು ಅದಕ್ಕೆ ಇದು ಹಾಕಲಿಲ್ಲ, ಏನು ನಾನು ಗೊಬ್ಬರ ಸಾಕಲಿಲ್ಲ, ಏನಿಲ್ಲ, ಬರೀ ಮಣ್ಣಲ್ಲಿ ನೆಟ್ಟಿರುವಂಥದ್ದು. ಸ್ವಲ್ಪ ಅಷ್ಟೇ ಸಗಣಿ ಮತ್ತು ಏನಾದರೂ ತರಕಾರಿದು ಸಿಪ್ಪೆ ಎಲ್ಲ ಹಾಕ್ತೇನೆ ಅಷ್ಟೇ. ಚೆನ್ನಾಗಿ ಬಂದಿದೆ. ಬಟ್ ನಾವು ಕೃಷಿ ಅಂತ ಮಾಡುವಾಗ ಅದಕ್ಕೆ ಬೇಕಾದ ಪೌಷ್ಟಿಕಾಂಶ ಎಲ್ಲ ಒದಗಿಸಬೇಕು. ಓಕೆ, ಇಲ್ಲಿ ನೋಡಿ ಒಂದು ಗಿಡ ತೋರಿಸ್ತೀನಿ. ಅದು ತಿಂದರೆ ಎಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಟೆರೆಸ್ ಮೇಲೆ ಏನೂ ನೀರು ಹಾಕದೆ ಇದು ಗಿಡ ಬಂದಿದೆ ನೋಡಿ. ಇದು ದೊಡ್ಡದಾಗಲಿಲ್ಲ ನೋಡಿ, ಇದು ತಿಂತಾರೆ. ಇದು ಚಿಕ್ಕ ಚಿಕ್ಕದಿದೆ, ಏನೂ ದೊಡ್ಡದಾಗಲಿಲ್ಲ ಇನ್ನು ನೋಡಿ. ಏನೂ ಹಾಕಲಿಲ್ಲ, ಬರೀ ಅದು ಟೆರೆಸ್ ಮೇಲೆ ಪಾಚೆ ಬಂದಿದೆಲ್ಲ, ಅದೇ ಇದರಲ್ಲಿ ಇದು ಗಿಡ ಬಂದಿದೆ ನೋಡಿ. ಎಲ್ಲ ದೇವರ ಸೃಷ್ಟಿ, ಗೊತ್ತಾಯ್ತಾ. ನಾನು ನಿಮಗೆ ಒಂದು ಸಲ ವಿಡಿಯೋ ಮಾಡುವಾಗ ಹೇಳಿದ್ದೆ, ಇಲ್ಲಿ ರಾಡ್ ಎಲ್ಲ ಇದೆ. ಮಕ್ಕಳೆಲ್ಲ ಬರುವಾಗ ಒಂದ್ಸಲ ವಿಡಿಯೋ ಮಾಡುವಾಗ ನಿಮಗೆಲ್ಲ ಹೇಳಿದ್ದೆ, ಇಲ್ಲಿ ರಾಡ್ ಎಲ್ಲ ಇದೆ, ಈ ಮಕ್ಕಳೆಲ್ಲ ಬರುವಾಗ ಎಲ್ಲ ತಾಗುತ್ತೆ ಅಂತ. ಕಾಣಿಸ್ತಿದ್ದಲ್ಲ ನನ್ನ ಹಿಂದ್ಗಡೆ ವೆಯ್ಟ್ ಎಲ್ಲಿದೆ? ಅಲ್ಲಿ ಸೈಡಲ್ಲಿ ಒಂದಿದೆ. ಆ ರೀತಿಯಾಗಿ ರಾಡ್ ಇದ್ದಲ್ಲ, ಅದಕ್ಕೆ ನಾನು ಪೈಪ್ ಟೈಪ್ ಹಾಕಬೇಕು ಅಂತ ಇದ್ದೆ. ಒಂದು ಕ್ಲಾಸ್ ಕಾಲ್ ಬಂದಿತ್ತು, ನನಗೆ ಗೊತ್ತೇ ಆಗಲಿಲ್ಲ ಆಯಿತಾ. ನಾನು ವಿಡಿಯೋ ಮಾಡ್ತಾ ಅದು ಕಾಲ್ ಸಹ ರಿಸೀವ್ ಮಾಡಿಬಿಟ್ಟೆ. ಆಡಿಯೋ ಕಾಲ್ ಮಾಡಿದರು ನಮ್ಮದೊಂದು ಮೇಡಮ್ಮು, ಟೆರಕೋಟ ಕಲಿತಿದ್ದೇನಲ್ಲ ಅವರು ಮೇಡಮ್ ಮಾಡಿದರು. ಈ ರೀತಿ ಪೈಪ್ ಹಾಕುವ ಅಂತಿದ್ದೇನೆ. ಈ ರೀತಿ ಮಳೆ ಬಂತು ಆಯಿತಾ, ಮಳೆ ಬಂತು. ನಾನು ಓಡ್ತಾ ಇದ್ದೇನೆ, ಸುಮ್ಮನೆ ಮೇಲೆ ಬಂದು ಸಿಕ್ಕಿಬಿದ್ದೆ. ನನ್ನ ಮೊಬೈಲೆಲ್ಲ ಚಂಡೆ ಆದರೆ ಕತೆ ಗೋವಿಂದ ಹೊಡಿಬೇಕು, ಗೋವಿಂದ. ಮಳೆ ಒಟ್ಟಿಗೆ ಬರ್ತಿದೆ, ಗೊತ್ತಾಯ್ತಾ. ಅದು ಹೇಳ್ತಾರಲ್ಲ, ಬಿಸಿಲು ಮಳೆಯು ಕೂಡಿದವು, ದಗೆಯನ್ನು ತಂಪು ಮಾಡಿದವು ಅಂತ. ಈ ಬಿಸಿಲು ಮಳೆ ಬಂದರೆ ಉಂಟಲ್ಲ, ಕುದುಕ ಹೇಳ್ತಾರಲ್ಲ, ನರಿಗೆ ಮದುವೆ, ನರಿಗೆ ಮತ್ತು ಕೋಳಿಗೆ ಮದುವೆ ಅಂತ ಹೇಳ್ತಾರೆ. ನಿಜವಾಗಿ ಏನಂತ ಹೇಳಿದರೆ, ನರಿ ಕೋಳಿಯನ್ನು ತಿಂತದೆ, ಹೌದಿಲ್ವಾ. ಆದರೆ ಈ ಬಿಸಿಲು ಮಳೆ ಒಟ್ಟಿಗೆ ಬಂದರೆ ನರಿಗೆ ಮತ್ತು ಕೋಳಿಗೆ ಮದುವೆ ಮಾಡ್ತಾರೆ ಅಂತ ಹೇಳ್ತಾರೆ. ಚಿಕ್ಕ ಇರುವಾಗ ಹೇಳ್ತಾ ಇದ್ದದ್ದು ನೆನಪು. ನಾವು ಶಾಲೆಗೆಲ್ಲ ಹೋಗುವಾಗ ನಾನು 5ನೇ ಕ್ಲಾಸ್ ತನಕ ಮಾತ್ರ ನನ್ನ ಬಾಲ್ಯ ಜೀವನವನ್ನು ಒಂದು ಎಂಜಾಯ್ ಮಾಡಿದ್ದು. ನನ್ನ 6ನೇ ಕ್ಲಾಸಿನ ನಂತರ ನನ್ನ ಬಾಲ್ಯ ಜೀವನ ಉಂಟಲ್ಲ, ನುಚ್ಚು ನೂರಾಗಿ ಹೋಗಿದೆ. ನಾನು ಏನು ಅಂತೇಳಿ ಕತೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ಹೇಳ್ತೇನೆ ನಾನು ನಿಮ್ಮ ಜೊತೆ ಎಲ್ಲನೂ. ನನಗೆ ಹೇಳಬೇಕು ಎಲ್ಲನೂ. ಯಾಕಂತೇಳಿ ನನಗೆ ಫೀಲಿಂಗ್ಸ್ ಶೇರ್ ಮಾಡಲಿಕ್ಕೆ ಯಾರಂದರೆ ಯಾರೂ ಇಲ್ಲ. ಅದಕ್ಕೆ ನಾನು ನಿಮ್ಮ ಜೊತೆನೇ ಹೇಳ್ತೇನೆ. ನನಗೆ ನೀವಾದರೂ ಒಂದು ಕೇಳಿಸಿಕೊಳ್ತೀರಾ, ನೋಡ್ತೀರಾ ಅಂತೇಳಿ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಓಕೆ, ನನ್ನ ಬಾಲ್ಯ ಜೀವನ ನಾನು ಎಂಜಾಯ್ ಮಾಡಿದ್ದು ಬರೀ ನಾನು 5ನೇ ಕ್ಲಾಸ್ ತನಕ ಮಾತ್ರ. ಯಾಕೆ ಅಂತೇಳಿ ನಾನು ನಿಮಗೆಲ್ಲ ತಿಳಿಸ್ತೇನೆ. ಈ ಮಳೆಗಾಲದಲ್ಲಿ ಉಂಟಲ್ಲ, ಈ ತೆಂಗಿನಕಾಯಿ ಅದು ಇದು ಎಲ್ಲ ಬೀಳ್ತಾ ಇರ್ತದೆ, ಗೊತ್ತಾಯ್ತಾ. ಹುಳ ಹುಪ್ಪಟೆ ಎಲ್ಲ ಇರ್ತದೆ. ನಾನು ಏನಕ್ಕೆ 5ನೇ ಕ್ಲಾಸ್ ತನಕ ಮಾತ್ರ ನನ್ನ ಬಾಲ್ಯ ಜೀವನ, ನನ್ನ ಏನಾದರೂ ಬಾಲ್ಯ ಜೀವನವನ್ನು ತಿಳ್ಕೊಳ್ಳುವ ಕುತೂಹಲ ನಿಮ್ಗೇನಾದರೂ ಇದ್ದರೆ ಕಮೆಂಟ್ ಮಾಡಿ ನನಗೆ, ಆಯಿತಾ. ದಯವಿಟ್ಟು ಕಮೆಂಟ್ ಮಾಡಿ ನನಗೆ. ಯಾಕಂತ ಹೇಳಿದ್ರೆ ನೀವು ಏನು ಕೇಳ್ತೀರಾ ಆ ರೀತಿಯಾಗಿ ನಾನು ಕೆಲವೊಂದು ವೀಡಿಯೋಸ್ ಮಾಡ್ತೇನೆ. ನಿಮಗೆ ಯಾವ ರೀತಿ ಕಂಟೆಂಟ್ ಎಲ್ಲ ಬೇಕು ಅಂತೇಳಿ ತಿಳಿಸಿ ನನಗೆ ಕಮೆಂಟ್ ಮಾಡಿ. ಓಕೆ, ಏನು ಹೇಳಬೇಕು, ಚೆನ್ನಾಗಿ ಒಂದು ಬೆಂಡೆಕಾಯಿ ಗಿಡ ಇತ್ತಾಯ್ತಾ, ತುಂಬ ಚೆನ್ನಾಗಿತ್ತು. ಇಲ್ಲಿ ನನ್ನ ಹಸ್ಬೆಂಡಿದೊಬ್ಬರು ರಿಲೇಟಿವ್ ಬಂದರು, ಗೊತ್ತಾಯ್ತಾ. ಅವ್ರು ಹೇಳಿದರು, ಓ ಇದು ಬೆಂಡೆಕಾಯಿ ಗಿಡವಾ, ನನಗೆ ಬೀಜ ಇದ್ರೆ ಕೊಡು ಅಂತ ಹೇಳಿದರು. ಯಾವಾಗ ಅವರು ಹೇಳಿದರು ಇದು ಎಕ್ಕುಟ್ಟು ಹಾಳಾಗಿ ಹೋಯಿತು. ನಮ್ಮ ಮನೆಯಲ್ಲಿ ಬಸಳೆ ಇತ್ತು, ಗೊತ್ತಾಯ್ತಾ. ಆವಾಗಲೂ ಅಷ್ಟೇ, ಬಸಳೆಯ ನಾನು ಕೊಂಡೋಗ್ತೇನೆ ಅಂತೇಳಿ ಹೇಳ್ತಿದ್ರು. ಅದು ಸಹ ಸತ್ತು ನುಚ್ಚು ನೂರು ಚಿಂದಿ ಚಿತ್ರಾನ್ನ ಆಗಿ ಹೋಯ್ತು, ಗೊತ್ತಾಯ್ತು. ಇಲ್ಲವೇ ಇಲ್ಲ ಬದನೆ ಗಿಡ ಇತ್ತು, ಒಂದೇ ಒಂದು ಗಿಡ ಇತ್ತು. ಒಂದು ಗೆಲ್ಲಾದರೂ ಕೊಡು, ಬದನೆ ಬೀಜ ಕೊಡು, ಮತ್ತು ಬದನೆಕಾಯಿ ಕೊಟ್ಟಿದ್ದೇನೆ. ಗಿಡ ಆದಮೇಲೆ ನನಗೆ ಕೊಡಿ ಅಂತ ಹೇಳಿದ್ದೇನೆ, ಆದರೆ ನನಗೆ ಮಾತ್ರ ಕೊಡಲೇ ಇಲ್ಲ, ಗಿಡ ಸತ್ತೋಗಿದೆ ಅಂತ ಹೇಳ್ತಾರೆ. ಒಂದು ಗೆಲ್ಲಾದರೂ ಕೊಡು ಅಂತೇಳಿ ಬರೀ ಒಂದೇ ಒಂದು ಬದನೆ ಗಿಡ, ಅದು ಸಹ ನುಚ್ಚು ನೂರು ಚಿಂದಿ ಚಿತ್ರಾನ್ನ ಸತ್ತೇ ಹೋಗಿದೆ ಪಾಪ. ಈ ಒಂದು ಬೆಂಡೆಕಾಯಿ ಗಿಡ ಇದು ನೋಡಬೇಕು ಎಷ್ಟು ದಿನ ಬದುಕುತ್ತೆ ಅಂತ. ಒಂದೊಂದೇ ಗಿಡ ಇರುವಾಗ ಈ ರೀತಿ ಎಲ್ಲ ಹೇಳಿ ದೃಷ್ಟಿ ಏನಕ್ಕೆ ಹಾಕ್ತೀರಾ ಸುಮ್ಮನೆ. ನಾವು ಒಂದು ಖುಷಿಯಿಂದ ನೆಡೋದು, ನನಗೆ ತುಂಬಾ ಬೇಜಾರು ಹೊಡಿತೆ, ಗೊತ್ತಾಯ್ತಾ. ಹಾಗೆ
ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಲಾಗ್. ಮಳೆ ಕೂಡ ಬರ್ತಾ ಇದೆ. ನಾನು ಮತ್ತೆ ಮುಂದೆ ಒಂದು ಉತ್ತಮ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆ ಸಿಗ್ತೇನೆ. ಸೊ ನಾನು ಮಗುವಿಗೆ ಎಲ್ಲ ಯಾವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ, ಯಾವ ರೀತಿ ಎಲ್ಲ ಮೆಡಿಷನ್ ಎಲ್ಲ ಕೊಟ್ಟೆ, ಅದೆಲ್ಲ ನಿಮಗೆ ತೋರಿಸಿದ್ದೇನೆ ನೋಡಿ ವಿಡಿಯೋದಲ್ಲಿ. ಓಕೆ, ಮತ್ತು ನಿಮಗೆ ಯಾವ ರೀತಿಯ ಕಂಟೆಂಟ್ ಬೇಕು ಅಂತೇಳಿ ನೀವು ಸಹ ನನಗೆ ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸನೇ ನನಗೆ, ಬೇರೆ ಏನಿಲ್ಲ. ನನಗೂ ಮಾತನಾಡಲಿಕ್ಕೆ ಯಾರೂ ಇಲ್ಲ. ಅದಕ್ಕೋಸ್ಕರ ನನ್ನ ಫೀಲಿಂಗ್ಸ್ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಓಕೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ. ನಾನೇನು ಹೆಚ್ಚು ಲಕ್ಷ ಸಬ್ಸ್ಕ್ರೈಬರ್ಸ್ಗೆ ಆಸೆ ಪಡೋದಿಲ್ಲ. ಜಸ್ಟ್ ಒಂದು 1000 ಸಬ್ಸ್ಕ್ರೈಬರ್ಸ್ ಆದರೆ ಸಾಕು ನನಗೆ, ಮಿನಿಮಮ್ ಅಂತ ಹೇಳ್ತಾರಲ್ಲ, ಅಷ್ಟೇ ಆದರೆ ಸಾಕು. ಅಷ್ಟಕ್ಕೋಸ್ಕರ ಕಾಯ್ತಾ ಇದ್ದೇನೆ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.